ಹಾಯ್, ಹೇಗಿದ್ದೀರಾ ಎಲ್ಲರೂ? ಎಳ್ಳು ಚಿಕ್ಕಿ ಇದನ್ನು ತಿಂದರೆ ಎಷ್ಟು ರುಚಿಯಾಗಿರುತ್ತೋ ಅಷ್ಟು ಶಕ್ತಿಯುತವಾಗಿರುತ್ತೆ. ಇದರಲ್ಲಿರೋ ಕ್ಯಾಲ್ಶಿಯಮ್ಮು ಪ್ರತಿ ಹೆಣ್ಮಕ್ಳಿಗೂ ತುಂಬ ಮುಖ್ಯ. ಇದನ್ನು ತಿಂತಿದ್ರೆ ಕ್ಯಾಲ್ಶಿಯಂ ಕೊರತೆ ಆಗೋದಿಲ್ಲ. ದಿವಸಕ್ಕೆ ಒಂದು ತುಂಡು ಕೊಟ್ಟರು ಸಾಕು. ನೋಡಿ ಎಷ್ಟು ಗ್ಲಾಸಿಯಾಗಿದೆಯೋ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ. ಈ ಥರದ್ದನ್ನೆಲ್ಲ ತಿಂಡಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ಹೊರಗಡೆ ತಿನ್ನೋದು ಕಡಿಮೆ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗ ಇದಕ್ಕೆ ಏನು ಬೇಕು ಅಂತ ನೋಡೋಣ. 1 ಕಪ್ಪು ಬಿಳಿ ಎಳ್ಳು, ಯಾವ ಕಪ್ಪಲ್ಲಿ ಎಳ್ಳು ತೊಗೋತೀವೋ ಅದೇ ಕಪ್ಪಲ್ಲಿ ಬೆಲ್ಲ ತೊಗೋಬೇಕು. ಇಷ್ಟೇ ಅಷ್ಟೇ ಅಂತಲ್ಲ, ನೀವು ಯಾವ ಕಪ್ ತೊಗೊತೀರೋ ಸಮ ಪ್ರಮಾಣ ಇರಬೇಕಷ್ಟೆ. ಈ ಎಳ್ಳನ್ನು ಚಿಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಕಡಿಮೆ ಫ್ಲೇಮ್ ಮಾಡಿ ಹುರ್ಕೋಬೇಕು. ಹೈ ಫ್ಲೇಮ್ ಮಾಡಿದ್ರೆ ಒಂದೇ ಸಲ ಸೀದೋಗುತ್ತೆ. ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಕೈ ಆಡಿಸ್ತಾನೇ ಉರಿತಾ ಇರಬೇಕು. ಈಗ ಇದು ಹುರಿದಾಗಿದೆ. ಈಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ನಾವು ಯಾವ ಕಪ್ಪಲ್ಲಿ ಎಳ್ಳು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಬೆಲ್ಲ ತೊಗೋಬೇಕು. ಬೆಲ್ಲ ಪಾಕ ಮಾಡೋಕ್ಕೆ ನೀರು ಹಾಕಬಾರ್ದು, ಹಾಗೆ ಇದು ಒಂದು ಸ್ವಲ್ಪ ಮೆಲ್ಟ್ ಆಗುತ್ತೆ. ಕಡಿಮೆ ಉರಿ ಇಟ್ಕೊಂಡಿದ್ರೆ ಈ ಬೆಲ್ಲನೇ ಮೆಲ್ಟಾಗಿ ಕರಗುತ್ತೆ. ನೋಡಿ ಕರಗ್ತಾ ಇದೆ. ಇದು ಪಾಕ ಮಾಡ್ಕೊಂಡು ಹಂಗೆ ಕೈ ಆಡಿಸ್ತಾ ಇರಬೇಕು, ಕೈ ಬೀಬೇಡಿ. ಇದು ಪಾಕ ಆದಮೇಲೆ ಹಾಕೋಕ್ಕೆ ಒಂದು ಮಣೆ ಮೇಲೆ ಇಲ್ಲ ಅಂದರೆ ಒಂದು ತಟ್ಟೆಲೋ ಇಲ್ಲ ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಅದನ್ನು ತೋರಿಸೋದು ಮರ್ತೆ. ಈ ಪಾಕ ಮಾಡಿದ್ಮೇಲೆ ಅದೆಲ್ಲ ಮಾಡ್ಕೋಬಾರ್ದು. ಪಾಕ ಮಾಡೋಕ್ಕೆ ಮುಂಚೆನೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಈಗ ನೋಡಿ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಈಗ ಪಾಕನ ನೀರಿಗೆ ಹಾಕಿ ಸ್ವಲ್ಪ ಬಿಟ್ಕೊಂಡು ಹೇಳಿದ್ರೆ ರಬ್ಬರ್ ಥರ ಬರಬಾರ್ದು. ಅದು ಆ ಥರ ಇನ್ನೂ ಪಾಕ ಆಗಿಲ್ಲ ಅಂತ ಅರ್ಥ. ರಬ್ಬರ್ ಥರ ಇಳಿಯೋಕ್ಕೋ ಇಲ್ಲ ಮುದ್ದೆ ಕಟ್ಟೋಕ್ಕೋ ಬರಬಾರ್ದು ಅದು. ನೋಡಿ ಪಾಕ ಹಾಕಿದ್ಮೇಲೆ ನೀರಲ್ಲಿ ಹಾಕಿ ಸ್ವಲ್ಪ ಬಿಟ್ಟು ನೋಡಿ ಈ ಥರ ಮಾಡಿ ಇವಾಗ ಅದನ್ನು ತೊಗೊಂಡು ಮುರಿದ್ರೆ ಪಟ್ ಅಂತ ಮುರಿಬೇಕದು. ನೋಡಿ ಮುರಿತಾ ಇದೆ, ಗಂಟಾಗೋದಿಲ್ಲ ಮತ್ತು ರಬ್ಬರ್ ಥರ ಎಳೆಯೋದಿಲ್ಲ. ನೋಡಿ ಈ ಥರ ಪಟ್ ಅಂತ ಮುರಿಬೇಕು, ಕಡ್ಡಿ ಮುರಿದಂಗೆ ಮುರಿಬೇಕು. ಆವಾಗ ಪಾಕ ಕರೆಕ್ಟಾಗಿ ಹದಕ್ಕಿದೆ ಅಂತ ಅರ್ಥ. ನೋಡಿ ಮುರಿದ್ರೆ ಮುರಿಯುತ್ತೆ. ಈ ಹಂತದಲ್ಲಿ ಒಂದು ಅರ್ಧ ಚಿಟಿಕೆಗಿಂತ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸೋಡಾ ಹಾಕ್ಕೊಂಡು ಒಂದು ನಿಮಿಷ ಕೈ ಆಡಿಸಿ ಇದಕ್ಕೆ ಎಳ್ಳನ್ನು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಈ ಸೋಡಾ ಹಾಕೋದು ಏನಕ್ಕೆ ಅಂದರೆ ತುಂಬ ಗಟ್ಟಿ ಆಗಬಾರ್ದು ಪಾಕ. ಬಾಯಿಲಿಟ್ಟಾಗ ಪಟ್ ಅಂತ ಕಟ್ ಅಂತ ಅನ್ನಬಾರ್ದು. ಇದು ಹಾಕ್ಕೊಂಡ್ರೆ ಇದು ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಸ್ವಲ್ಪ ಸಾಫ್ಟಾಗೂ ಬರುತ್ತೆ ಪಾಕ. ಚಿಕ್ಕಿ ಬಾಯಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮೃದುವಾಗಿರುತ್ತೆ. ಇಲ್ಲ ಬೇಡ ನನಗೆ ಸೋಡಾ ಹಾಕೋದು ಅಂದರೆ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ನೋಡಿ ಹಿಂಗೆ ಹಾಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಸಿಟ್ಕೊಂಡು ಈ ಥರ ಒತ್ಕೊಂಡ್ರೆ ನಿಮ್ಗೆ ಎಷ್ಟು ಸಣ್ಣ ಬೇಕು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಅಷ್ಟು ಸಣ್ಣ ಒತ್ಕೋಬೋದು. ಒತ್ಕೊಂಡು ನೀವು ಇದನ್ನು ಒಂದು ಚಾಕುನಲ್ಲಿ ಮಾರ್ಕ್ ಮಾಡಿ ಬಿಟ್ಟರೆ ಹಾರಿದ್ಮೇಲೆ ಕಟ್ ಮಾಡ್ಕೋಬೋದು ನಾವು. ನೋಡಿ ಈ ಥರ ಮಾರ್ಕ್ ಮಾಡಿ ಬಿಡಬೇಕು. ಇನ್ನು ಒಂದು ಅರ್ಧ ಗಂಟೆಗೆ ಇದು ಆರುತ್ತೆ. ಆರಿದ ತಕ್ಷಣ ನಾವು ಎತ್ತಿಟ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಗ್ಲಾಸಿಯಾಗಿ ಶೈನಿಂಗ್ ಆಗಿದೆ. ಇದು ಕೊಲ್ಲಾಪುರದ ಬೆಲ್ಲ, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಇದೆ, ಸ್ವಲ್ಪ ಕ್ರೀಮಿಶ್ ಬರುತ್ತೆ. ಈ ಥರ ಚಿಕ್ಕಿ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಒಂದು ಸ್ವಲ್ಪ ಕಳಿಸಿ ಒಂದೊಂದು ಚಿಕ್ಕಿನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಊಟ ಆದಮೇಲೆ ಒಂದು ಚಿಕ್ಕಿ ಈ ಥರ ತಿಂತಿದ್ರೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ.